ಮಾಜಿ ಪ್ರಧಾನಮಂತ್ರಿಗಳು ಅಜಾತ ಶತ್ರು ಅಟಲ್ ಬಿಹಾರಿ ವಾಜಪೇಯಿರವರ ಜನ್ಮ ಶತಾಬ್ದಿಯ ನಿಮಿತ್ತ ದೇಶಾದ್ಯಂತ ಭಾರತೀಯ ಜನತಾ ಪಾರ್ಟಿ ವತಿಯಿಂದ ಏನು ಹಿರಿಯ ಕಾರ್ಯಕರ್ತರಿದ್ದರು, ವಾಜಪೇಯಿ ಅವರ ಜೊತೆ ಒಂದು ನಿಕಟ ಸಂಪರ್ಕವನ್ನು ಇಟ್ಕೊಂಡು ವಾಜಪೇಯಿ ಅವರ ಜೊತೆಲೇ ಒಂದು ಒಡನಾಟ ಮತ್ತು ಅವರು ನಮ್ಮ ರಾಜ್ಯಕ್ಕೆ ವಿಶೇಷವಾಗಿ ಬಂದಂಥ ಸಂದರ್ಭದಲ್ಲಿ ಯಾರು ಅವ್ರ ಜೊತೆ ವೇದಿಕೆನ ಹಂಚ್ಕೊಂಡಿದ್ರು, ವಾಜಪೇಯಿ ಅವ್ರ ಜೊತೆಯಲ್ಲಿ ಅವ್ರ ಜೊತೆ ಪ್ರವಾಸ ಮಾಡಿದರು. ಈ ರೀತಿ ಹಿರಿಯರನ್ನು ಭೇಟಿ ಮಾಡಿ ಅವರ ಅನುಭವವನ್ನು ತಿಳ್ಕೊಳ್ತಕ್ಕಂಥದ್ದು, ಜೊತೆಗೆ ಆ ದಿನಗಳನ್ನು ನೆನಪು ಮಾಡ್ಕೊಳ್ತಕ್ಕಂಥದ್ದು, ಈ ಒಂದು ಕಾರ್ಯ ಇಡೀ ದೇಶಾದ್ಯಂತ ನಡೀತಾ ಇದೆ. ಅದೇ ರೀತಿ ನಮ್ಮ ರಾಜ್ಯದಲ್ಲೂ ಸಹ ಪಕ್ಷದ ಹಿರಿಯರು ಈ ರೀತಿ ಪ್ರಮುಖ ಕಾರ್ಯಕರ್ತರನ್ನ ಭೇಟಿ ಮಾಡಿ ನಾವು ಬರ್ತಾ ಇದ್ದೇವೆ. ಇವತ್ತು ವಿಶೇಷವಾಗಿ ಚಿಕ್ಕಪೇಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಕುಮಾರಿ ಸರೋಜಿನಿ ಮುತ್ತಣ್ಣರವರು ಭಾಳ ಹಿರಿಯರು. 1989ರಲ್ಲೇ ಮಲ್ಲೇಶ್ವರಂ ವಿಧಾನಸಭಾ ಚುನಾವಣೆ ಸ್ಪರ್ಧೆ ಮಾಡಿರ್ತಕ್ಕಂಥವ್ರು. ರಾಷ್ಟ್ರೀಯ ಮಹಿಳಾ ಮೋರ್ಚಾದಲ್ಲೂ ಕೂಡ ಸೇವೆಯನ್ನು ಸಲ್ಲಿಸಿರ್ತಕ್ಕಂಥವ್ರು ಆ್ಯಂಡ್ ಲೀಡಿಂಗ್ ಅಡ್ವೊಕೇಟ್ ಆಲ್ಸೋ. ಅಂಥ ಒಬ್ಬ ಹಿರಿಯರನ್ನು ಭೇಟಿ ಮಾಡಿ ಅವರ ಒಂದು ಅನುಭವವನ್ನು ಕೂಡ ಕೇಳಿ ಪಡಿತಕ್ಕಂಥ ಕೆಲಸ ಇವತ್ತು ನಮ್ಮೆಲ್ಲ ಪಕ್ಷದ ಮುಖಂಡರು, ಅದೇ ರೀತಿ ನಮ್ಮ ಶಾಸಕರಾಗಿರ್ತಕ್ಕಂಥ ರಾಮಮೂರ್ತಿಯವರು, ಶಾಸಕರು, ಅಧ್ಯಕ್ಷರು, ಎಲ್ಲ ಪ್ರಮುಖ ಕಾರ್ಯಕರ್ತರೊಂದಿಗೆ ಅವ್ರ ಮನೆಯನ್ನು ಭೇಟಿ ನೀಡಿದ್ದೇವೆ. ಗ್ಯಾರಂಟಿಗಳ ವಿಚಾರದಲ್ಲಿ ಸಾಕಷ್ಟು ನಾಳೆ ಸುದೀರ್ಘವಾಗಿ ನಾಳೆ ದಿನ ಪತ್ರಿಕಾಗೋಷ್ಠಿಯನ್ನು ನಾನು ಕರೀತಾ ಇದ್ದೇನೆ. ರಾಜ್ಯದಲ್ಲಿ ಇವತ್ತು ಗ್ಯಾರಂಟಿ ಕ್ರೈಸಿಸ್ ಏನಿದೆ, ಪೊಲಿಟಿಕಲ್ ಕ್ರೈಸಿಸ್ ಏನಿದೆ, ಇವೆಲ್ಲ ಕ್ರೈಸಿಸ್ಗಳ ವಿಚಾರವಾಗಿ ನಾಳೆ ದಿನ ಚರ್ಚೆ ಮಾಡ್ತೇನೆ, ನಾಳೆ ಮಾತಾಡ್ತೇನೆ. ಈಗ ಸರ್ 20ನೇ ತಾರೀಕು ಒಳಗಡೆ ಸರಿಯಾಗುತ್ತೆ ಅಂತ ಹೇಳಿದ್ರಿ, ಏನು ಸರಿಯಾಗುತ್ತೆ? ಏನಾಗುತ್ತೆ? ನಿಮ್ಮೆಲ್ಲ ಪ್ರಶ್ನೆಗಳಿಗೆ ನಾಳೆ ಉತ್ತರ ಕೊಡ್ತೇನೆ. ನಾಳೆ ಪತ್ರಿಕಾಗೋಷ್ಠಿಯನ್ನು ಕೂಡ ಕರೆಯೋನಿದ್ದೇನೆ. ಅದಕ್ಕೆ ಒಂದೇ ಮಾತನಲ್ಲಿ ಹೇಳಿದ್ನಲ್ಲ, ಐ ವಿಲ್ ಅಡ್ರೆಸ್ ಗ್ಯಾರಂಟಿ ಕ್ರೈಸಿಸ್ ಆಲ್ಸೋ ಅಟ್ ದ ಸೇಮ್ ಟೈಮ್ ಪೊಲಿಟಿಕಲ್ ಕ್ರೈಸಿಸ್ ಬಗ್ಗೆ ಚರ್ಚೆ ಮಾಡ್ತೇನೆ. ಥ್ಯಾಂಕ್ ಯು. 20ನೇ ತಾರೀಕು ಯತ್ನಾಳ್ ಅವರ ತಂಡದ ಸದಸ್ಯರು ಸಭೆ ಕರೆದವರು ಬೆಂಗಳೂರಲ್ಲಿ. ಅವ್ರು ಹಿರಿಯರಿದ್ದಾರೆ, ಸಭೆ ಕರೆದು ಚರ್ಚೆ ಮಾಡಬೇಕು, ಪಕ್ಷ ಹೆಂಗೆ ಬಲಪಡಿಸ್ಬೇಕು ಅಂತೇಳಿ ಅವ್ರು ಚರ್ಚೆ ಮಾಡೋದಕ್ಕೆ ನೀವು ಯಾಕೆ ಬೇಡ ಅಂತ ಹೇಳ್ತೀರಿ? ಅದ್ರ ಬಗ್ಗೆ ನಾನು ತಲೆ ಕೆಡಿಸ್ಕೊಂಡಿಲ್ಲ. ಯಾಕಂದರೆ ಯಾರೇನೇ ಮಾಡಿದ್ರು ಕೂಡ ಪಕ್ಷಕ್ಕೆ ಪೂರಕವಾಗಿ ಆಗಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರ ಅಭಿಲಾಷೆ. ಆ ನಿಟ್ಟಿನಲ್ಲಿ ಅವರು ಕೂಡ ಮಾಡ್ತಾ ಇರ್ಬೋದು ಅಂತೇಳಿ ನಾನು ಅಂದ್ಕೊಂಡಿದ್ದೇನೆ.